ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ಲಾಗಿ ಒಂದು ಕುಂಬಳಕಾಯಿಂದು ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಕಡೆ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ಇವಾಗ ನಾನು ಒಂದು ಚಿಕ್ಕ ಕುಕ್ಕರ್ಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಸಾಸಿವೆ, ಫ್ರೆಂಡ್ಸ್ ಜೀರಿಗೆ, ಆಮೇಲೆ ಫ್ರೆಂಡ್ಸ್ ಬೇಕಿದ್ರೆ ನೀವು ಕಡಲೆಬೇಳೆನ ಹಾಕ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆಮೇಲೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈರುಳ್ಳಿ, ನಾನು ಮೆಣಸಿನ್ಕಾಯಿ ಹಣ್ಣಾಗಿರುತ್ತೆ ಫ್ರೆಂಡ್ಸ್, ಅದೇನು ನಾನು ವೇಸ್ಟ್ ಮಾಡಲ್ಲ, ಅದನ್ನು ನಾನು ಹಾಕ್ತೀನಿ. ಸ್ವಲ್ಪ ಹಣ್ಣಾಗಿರುತ್ತೆ ಅಷ್ಟೇ, ಯಾಕಂದರೆ ಅದನ್ನು ನಾನು ಬಿಸಿಲಿಗೆ ಒಣಗಿಸ್ಕೊಳ್ಳೋಕ್ಕೆ ನಾನೇನು ಮನೇಲಿರಲ್ವಲ್ಲ ಫ್ರೆಂಡ್ಸ್. ಇವಾಗ ಟೈಮ್ ಆಲೆ 11 ಗಂಟೆ ಆಗಿದೆ, ಯಾಕೆಂದರೆ ನಾನಿವತ್ತು ಕಂಟಿನ್ಯೂ ಡ್ಯೂಟಿ ಮಾಡ್ಕೊಂಡು ಬಂದೆ. ಹಂಗಾಗಿ ಫ್ರೆಂಡ್ಸ್, ಇದು ಯಾರೋ ನನ್ನ ಫ್ರೆಂಡ್ಸು ಇದನ್ನು ಕುಂಬಳಕಾಯಿನ ಊರಿಂದ ತೊಗೊಂಡು ಬಂದಿದ್ರಂತೆ. ಅದಕ್ಕೆ ಅವರು ನನಗೆ, ನಾನು ಕೆಲಸ ಮಾಡ್ತೀನಲ್ಲ ಫ್ರೆಂಡ್ಸ್, ಅಲ್ಲಿ ಬರೋವಾಗ ತೊಗೊಂಡು ಬಂದು ಕೊಟ್ಟಿದ್ರು. ನಾನು ಕೆಲಸದ ಟೈಮಲ್ಲಿ ಬರುವಾಗ ಹಿಂಗೆ ಫೋನಲ್ಲಿ ಮಾತಾಡಬೇಕಾದ್ರೆ ಊರಿಂದ ಈ ಥರ ಕುಂಬಳಕಾಯಿ ತಂದಿದ್ದೀನಿ ಮೇಡಮ್, ನಿಮಗೆ ಬೇಕಾ ಅಂತ ಕೇಳಿದ್ರು. ಆಮೇಲೆ ನಾನು ಸರಿ, ಊರದ್ದು ಟೇಸ್ಟ್ ಇರುತ್ತಲ್ಲ ಫ್ರೆಂಡ್ಸ್, ನಾನು ಇಲ್ಲಿ ಜಾಸ್ತಿ ಇದನ್ನು ತರಲ್ಲ ನೋಡಿ ಫ್ರೆಂಡ್ಸ್. ಇವಾಗ ಹಾಕ್ತಾಯಿದ್ದೀನಿ ಇದೇ ಕುಂಬಳಕಾಯಿ. ಇದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಆದರೆ ಫ್ರೆಂಡ್ಸ್, ಇದು ನೋಡಿ ಒಗ್ಗರಣೆಲಿ ಒಂದು 2 ನಿಮಿಷ ಅಷ್ಟೇ ಬೆಂದರೆ ಸಾಕು. ಅದು ಫ್ರೆಂಡ್ಸ್, ಇದು ಊರ ಕಡೆ ಯಾರಾದರೂ ತಂದು ಮಾಡಿದರೆ ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಅಷ್ಟೇ ಟೇಸ್ಟ್ ಇರುತ್ತೆ. ಯಾಕೆಂದರೆ ಫ್ರೆಂಡ್ಸ್, ನನಗೆ ಊರಿಗೆ ಎಲ್ಲೆಲ್ಲಾದರೂ ಹೋಗ್ತೀನಲ್ಲ ನಮ್ಮ ಹಾಸನ ಕಡೆ, ಆವಾಗ ಫ್ರೆಂಡ್ಸ್ ನಾನು ಇದನ್ನು ಮರಿದು ತಗೊಂಡು ಬರ್ತೀನಿ. ಆದರೆ ಫ್ರೆಂಡ್ಸ್, ಇದು ಚಿಕ್ಕದು ಇರುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಯಾವ ಥರ ಅಂದರೆ, ಇದು ರೌಂಡ್ ಅಲ್ಲ ಫ್ರೆಂಡ್ಸ್, ಉದ್ದ ಬರುತ್ತೆ ಗೊತ್ತಾ ಆ ಕುಂಬಳಕಾಯಿ ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಇದನ್ನು ಸೋರೆಕಾಯಿ ಅಂತ ಹೇಳ್ತಾರೆ. ಆದರೆ ಬೆಂಗಳೂರಲ್ಲಿ ಹೆಂಗೆ ಅಂದರೆ ಫ್ರೆಂಡ್ಸ್, ಇನ್ನೊಂದು ನಾವು ಹಳ್ಳಿ ಕಡೆ ಇರೋರಿಗೆ ಗೊತ್ತಾಗುತ್ತೆ, ಅದು ಮಾಗಿಕಾಯಿ ಅಂತೀವಲ್ಲ, ಅದನ್ನು ಸೋರೆಕಾಯಿ ಅಂತಾರೆ. ನಾವು ಇದನ್ನು ಸೋರೆಕಾಯಿ ಅಂತೀವಿ ನೋಡಿ ಫ್ರೆಂಡ್ಸ್. ಒಗ್ಗರಣೆಲಿ ಸ್ವಲ್ಪ ಬೇಯಿತು ಫ್ರೆಂಡ್ಸ್. ಟೈಮ್ ಇದ್ದರೆ ಇದನ್ನು ನಾವು ಹಾಗೇ ಬೇಯಿಸ್ಕೋಬೋದು, ಏನೂ ಇಲ್ಲ, ಒಂದು 10 ನಿಮಿಷಕ್ಕೆಲ್ಲ ಬೇಕು ನೋಡಿ ಫ್ರೆಂಡ್ಸ್. ಇವಾಗ ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ತೆಂಗಿನಕಾಯಿ ಹಾಕಿದ್ಮೇಲೆ, ಆದರೆ ಫ್ರೆಂಡ್ಸ್ ಇದಕ್ಕೆ ಏನು ಜಾಸ್ತಿ ಅದು ಇದು ಎಲ್ಲ ಹಾಕ್ತಾರೆ, ಅದೆಲ್ಲ ಹಾಕ್ಲೇಬಾರ್ದು ಫ್ರೆಂಡ್ಸ್, ಟೇಸ್ಟ್ ಬರಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ. ನೀರು ಯಾವ ಥರ ಅಂದರೆ ಫ್ರೆಂಡ್ಸ್, ಜಾಸ್ತಿ ಹಾಕ್ಬೇಕು, ಅಷ್ಟೇ ಸಾಕು ಫ್ರೆಂಡ್ಸ್. ಇದು ತುಂಬಾ ಈಸಿ ಪಲ್ಯ ನೋಡಿ, ಕಾಣಿಸ್ತಾ ಇದೆಯಾ? ನಾನು ನೀರು ಸ್ವಲ್ಪನೇ ಹಾಕಿದ್ದೀನಿ. ಈಗ ಫ್ರೆಂಡ್ಸ್, ಇದನ್ನು ನಾನು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದೇ 1 ನಿಮಿಷ ಫ್ರೆಂಡ್ಸ್ ವಿಶಲ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್. ನಾನು ಇದನ್ನು ಫ್ರೆಂಡ್ಸ್ ಚಪಾತಿಗೆ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ಫ್ರೆಂಡ್ಸ್ ನಾನು ಕುಕ್ಕರ್ನ ಕ್ಲೋಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ವಿಶಲ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ನೀವು 2 ವಿಶಲ್ ಕೂಗಿಸ್ಕೊಂಡ್ರೆ ಸಾಕು, 2 ಇಲ್ಲ ಅಂದರೆ 3 ನೋಡಿ ಫ್ರೆಂಡ್ಸ್. ಇವಾಗ 2ನೇ ವಿಶಲ್ ಆಯ್ತು ಫ್ರೆಂಡ್ಸ್. ನಾವು ನೀರನ್ನ ಎಷ್ಟು ಕಮ್ಮಿ ಹಾಕ್ತೀವೋ ಅಷ್ಟು ಬೇಗನೆ ಬೇಯುತ್ತೆ, ನೀವು ಯಾವುದಕ್ಕಾದ್ರೂ ನೋಡಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ಇದು 3ನೇ ವಿಶಲ್ಲು ಫ್ರೆಂಡ್ಸ್. ನಾನು ಇನ್ನೂ 1 ವಿಶಲ್ ಕೂಗಿಸ್ಕೊತೀನಿ. ಯಾಕೆ ಗೊತ್ತಾ? ಆಲ್ರೆಡಿ ಲೇಟ್ ಆಗಿದೆ ಇವಾಗ ಊಟಕ್ಕೆ. ಬೆಳಗ್ಗೆ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡಿದೆ, ಮಧ್ಯಾಹ್ನ ರೈಸ್ ಮಾಡಿದ್ದು ನೋಡಿ ಫ್ರೆಂಡ್ಸ್. ಇದು 4ನೇ ವಿಶಲ್ ನೋಡ್ತಾ ಇರಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ವಿಶಲ್ ಇಳಿದಿದ್ದು ಯಾವ ರೀತಿ ಪಲ್ಯ ಬೆಂದಿದೆ ನೋಡಿ. ಸ್ವಲ್ಪನೂ ನೀರಿಲ್ಲ, ನೋಡಿದ್ರಲ್ಲ ಫ್ರೆಂಡ್ಸ್, ಸ್ವಲ್ಪನೂ ನೀರು ಉಳಿದಿಲ್ಲ ಸಾರಿ ಫ್ರೆಂಡ್ಸ್. ನೋಡಿ, ಇಷ್ಟೇ ಫ್ರೆಂಡ್ಸ್ ಈ ಪಲ್ಯ ಫ್ರೆಂಡ್ಸ್. ಇದು ಒಳ್ಳೆಯದು. ಮತ್ತು ಒಬ್ಬರಿಗೆ ಶೀತ ಅದು ಇದು ಅಂತಾರೆ ಫ್ರೆಂಡ್ಸ್, ನಮಗೇನೆ ಯಾವಾಗಲೂ ಏನಾಗಿಲ್ಲ ಇದು ಫ್ರೆಂಡ್ಸ್. ಊರ ಕಡೆ ಎಲ್ಲ ಜಾಸ್ತಿ ಫ್ರೆಂಡ್ಸ್. ಇದು ಹೆಂಗೆ ಅಂದರೆ, ಇದು ಉದ್ದಕ್ಕೆ ಇರುತ್ತಲ್ಲ, ಆ ಕುಂಬಳಕಾಯಲ್ಲಿ ಮಾಡಿರೋದು. ಸೋರೆಕಾಯಿ ಅಂತೀವಿ ನಾವು ಫ್ರೆಂಡ್ಸ್, ಒಬ್ಬರು ಕುಂಬಳಕಾಯಿ ಅಂತಾರೆ. ಅದಕ್ಕೆ ನಾನು ಕುಂಬಳಕಾಯಿ ಅಂತೀನಿ, ಯಾಕಂದರೆ ಸ್ವಲ್ಪ ಜನಕ್ಕೆ ಕುಂಬಳಕಾಯಿ ಅಂದ್ರೂ ಬೇಗ ಅರ್ಥ ಆಗುತ್ತಲ್ಲ. ನೋಡಿದ್ರೆ ಫ್ರೆಂಡ್ಸ್, ಎಷ್ಟು ನಾನು ನೀರು ಎಷ್ಟು ಹಾಕಿದ್ದೆ ನೀವೇ ನೋಡಿ. ನಿಮ್ಮ ಮುಂದೆನೇ ನಾನು ನೀರೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಆದರೆ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟ್ ಆಗಿದೆ.
ಫ್ರೆಂಡ್ಸ್ ಲಾಸ್ಟಲ್ಲಿ ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬೇಕು. ಒಂದೇ ಒಂದು ನಿಮಿಷ ಅದನ್ನು ಸೇರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನಿವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಅಷ್ಟೇ ಫ್ರೆಂಡ್ಸ್, ಮುಗೀತು. ನೋಡಿದ್ರೆ ನಾನು ಕಟ್ ಮಾಡಿರೋದು ಕಾಣಿಸ್ತಾನೇ ಇಲ್ಲ. ಎಲ್ಲ ಯಾವ ಥರ ಈ ಥರ ಇದ್ರೆ ಫ್ರೆಂಡ್ಸ್ ಇದು ಚೆಂದ ತಿನ್ನೋದಕ್ಕೆ. ನೋಡಿದ್ರೆ ಫ್ರೆಂಡ್ಸ್, ಈಗ ಫ್ರೆಂಡ್ಸ್ ನಾನು ಇದನ್ನು ಮಾಡಿರೋದು ಚಪಾತಿಗೆ ತೋರಿಸ್ತೀನಿ ಬನ್ನಿ. ನಾನಿವಾಗ ಈ ಪಲ್ಯ ಮಾಡಿರೋದು ಚಪಾತಿಗೆ. ಯಾಕಂದರೆ ಫ್ರೆಂಡ್ಸ್ ಬೆಳಗ್ಗೆನೂ ನಾವು ಅವಲಕ್ಕಿ ಚಿತ್ರಾನ್ನ ತಿಂದ್ವಿ, ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ನಾನಿವಾಗ ಇದನ್ನು ಮಾಡಿರೋದು ಚಪಾತಿಗೆ. ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದನ್ನು ಮಾಡಿರೋದು ನಾನು ಫ್ರೆಂಡ್ಸ್ ಚಪಾತಿಗೆ. ಅದು ಇದ್ರದ್ದು ಫ್ರೆಂಡ್ಸ್, ನಾನು ಸ್ಟ್ಯಾಂಡ್ ತೆಗೆದ್ನಲ್ಲ ಅದು ಸ್ವಲ್ಪ ಸೌಂಡ್ ಬಂತು, ಸಾರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪಲ್ಯನೂ ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ಚಪಾತಿನೂ ಆಯಿತು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.